ಸಿದ್ದಪ್ಪಾಜಿಯ ಗುರುಗಳಾದಂತಹ ಮಂಟೇಸ್ವಾಮಿಯವರಿಗೆ ಮಂಟೇಸ್ವಾಮಿ ಅಂತ ಹೆಸರು ಬರಲು ಈ ಒಂದು ಸನ್ನಿವೇಶ ಕಾರಣ ಆಗುತ್ತೆ. ಇದರ ಬಗ್ಗೆ ಬೇರೆ ಉಪಕಥೆಗಳಿದ್ರೂ ಕೂಡ ಈ ಕಥೆಯನ್ನ ಮಾನ್ಯ ಅಂತ ಪರಿಗಣಿಸಲಾಗಿದೆ. ಅದೇನು ಅಂತ ಈಗ ನೋಡೋಣ ಬನ್ನಿ. ಸಿದ್ದಪ್ಪಾಜಿಯವರ ಮೊದಲ ಹೆಸರು ಕೆಂಪಾಚಾರಿ. ಇವರ ತಾಯಿ ಮಾರಳ್ಳಿ ಮುದ್ದಮ್ಮ. ಮಂಟೇಸ್ವಾಮಿಯವರು ಕೆಂಪಾಚಾರಿಯನ್ನ ಶಿಶುಮಗನನ್ನಾಗಿ ಪಡ್ಕೊಳ್ಳೋದಕ್ಕೆ ಕಂಡಾಯ ಹಿಡ್ಕೊಂಡು ಝಗ್ ಝಗ್ ಶಬ್ದ ಮಾಡುತ್ತಾ ಮುದ್ದಮ್ಮನ ಮನೆಗೆ ಮುಂದೆ ಕೋರಣೆ ಭಿಕ್ಷೆ ಸಾರೋದಕ್ಕೆ ಬರ್ತಾರೆ. ಅವರ ತಂಬೂರಿ, ಜಂಗು, ಬಿರುದುಗಳ ಶಬ್ದಕ್ಕೆ ಬೆಚ್ಚಿ ಹಾಲು ಕರಿತಾ ಇದ್ದಂತಹ ಹಸು ಹಾಲಿನ ಹಂಡೆಯನ್ನ ಒದ್ಬಿಡುತ್ತೆ. ಹಾಲು ನೆಲಕ್ಕೆ ಚೆಲ್ಲಿ ಹೋಗುತ್ತೆ. ಹಾಲು ಕರಿತಾ ಇದ್ದಂತಹ ಮುದ್ದಮ್ಮ ಕೆಳಗೆ ಉರುಳಿ ಬೀಳ್ತಾಳೆ. ಆಗ ಸಿಟ್ಟಿಗೇಳೋ ಮುದ್ದಮ್ಮ, ನೀನು ಮನೆ ಮಂಟೋಗ, ನನ್ನ ಅಟ್ಟಿ ಬಿಟ್ಟು ಹೊಂಟೋಗು, ಮಗನ ಭಿಕ್ಷೆ ಕೇಳುವ ನಿನಗೆ ಎಷ್ಟು ಸೊಕ್ಕು ಅಂತ ಬೈತಾಳೆ. ಮುದ್ದಮ್ಮ ಬೈದ ಬೈಗುಳವನ್ನೇ ಮಂಟೇಸ್ವಾಮಿಯವರು ಹೆಸರಾಗಿ ಸ್ವೀಕರಿಸ್ತಾರೆ. ಹಾಗಾಗಿ ಮಂಟೇಸ್ವಾಮಿಯವರಿಗೆ ಮಂಟೇಸ್ವಾಮಿ ಅಂತಕ್ಕಂತಹ ಹೆಸರು ಚಾಲ್ತಿಗೆ ಬಂತು ಅಂತ ಮಂಟೇಸ್ವಾಮಿ ಮಹಾಕಾವ್ಯ ತಿಳಿಸುತ್ತೆ.